ಮೊದಲಿಗೆ ನಾನು ಈ ಒಂದು ರಾಜ್ಯ ಮಟ್ಟದ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಸಮ್ಮೇಳನ ಇದು ಅಂದರೆ ಸಮ್ಮೇಳನ ಅಂದರೆ ಒಂದು ಸಮ್ಮಿಲನ ಇದ್ದಾಗೆ. ನಾನು ನಿಮ್ಮನ್ನು ಪ್ರಾಸಿಕ್ಯೂಟರ್ಸ್ ಅಂತೇಳಿ ಕರೆಯಲ್ಲ, ನನ್ನದೇ ಆದ ಒಂದು ಡೆಫಿನಿಷನನ್ನು ನಾನು ಹೇಳ್ತೇನೆ. ಅದೇನು ಅಂತಂದರೆ, ನೀವೆಲ್ಲ ನ್ಯಾಯ ರಕ್ಷಕರು ಅಂಥೇಳಿ ನಾನು ಡಿಫೈನ್ ಮಾಡ್ತೀನಿ ನಿಮ್ಮನ್ನು. ಹಾಗಾಗಿ ನೀವೆಲ್ಲ ಈ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೀರಲ್ಲ, ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಭಾಗಿಯಾದ ಎಲ್ಲರಿಗೂ ಕೂಡ ಎಲ್ಲ ನ್ಯಾಯ ರಕ್ಷಕರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲಿಗೆ ಈ ಸಮ್ಮೇಳನದ ಬಗ್ಗೆ ಕುರಿತು ಮಾತನಾಡುವ ಬದಲು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದ್ರೆ ನಾವೆಲ್ಲ ಈ ದೇಶದ ಪ್ರಜೆಗಳು, ನಮಗೆ ನಮ್ಮದೇ ಆದ ಒಂದು ಕರ್ತವ್ಯ ಇದೆ. ನಾವು ಯಾವ ವೃತ್ತಿಯಲ್ಲಿ ಯಾವ ಕೆಲಸದಲ್ಲಿ ಮಗ್ನರಾಗಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಆದರೆ ನಾವು ಈ ದೇಶದ ಪ್ರಜೆಗಳಾಗಿ ನಾವು ನಮ್ಮ ಕರ್ತವ್ಯ ಏನಿದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಅದಕ್ಕೆ ನಾನು ಮೊದಲಿಗೆ ಈ ದೇಶದ ಇತಿಹಾಸವನ್ನು ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ನಮಗೆ ಈಗ ಸ್ವಾತಂತ್ರ್ಯ ಬಂದಿದೆ. ಸ್ವಾತಂತ್ರ್ಯ ಪಡೆದುಕೊಳ್ಳಬೇಕಾದರೆ ನಾವು ಎಷ್ಟು ಹೋರಾಟವನ್ನು ಮಾಡಿದ್ದೇವೆ, ನಮ್ಮ ಪೂರ್ವಿಕರು ಎಷ್ಟು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಯಾವ ವ್ಯಕ್ತಿ ಈ ದೇಶದ ಪ್ರಜೆ ಈ ದೇಶದ ಇತಿಹಾಸವನ್ನು ಅರಿಯೋದಿಲ್ವೋ ಅವನು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅಷ್ಟನ್ನು ಮಾತ್ರ ಹೇಳೋದಿಲ್ಲ, ಮತ್ತೊಂದು ಮಾತನ್ನು ಹೇಳ್ತಾರೆ. ನಮಗೀಗ ಸ್ವಾತಂತ್ರ್ಯ ಸಿಕ್ಕಿದೆ, ಈ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮಾತ್ರ ಸಾಲದು. ನೋಡಿ, ನಮ್ಮ ಸಂವಿಧಾನದಲ್ಲಿ ನಾವು ಹೇಳಿದ್ದೇವೆ, ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಥಿಕ, ಧಾರ್ಮಿಕ, ರಾಜಕೀಯ ಎಲ್ಲ ರಂಗದಲ್ಲೂ ಅವನಿಗೆ ಆ ಒಂದು ನ್ಯಾಯ ದೊರಕಿಸಿದಾಗ ಮಾತ್ರ ನಾವು ಈ ಏನು ಸ್ವಾತಂತ್ರ್ಯ ನಮಗೆ ಬಂದಿದೆಯೋ ಆ ಸ್ವಾತಂತ್ರ್ಯಕ್ಕೆ ಗೌರವ ಸಿಗುತ್ತೆ ಅನ್ನೋ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನಾವುಗಳು ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ. ಆಳುವವರಿರ್ಬೋದು ಅಥವಾ ನಾವು ನ್ಯಾಯಾಂಗ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಯಾರೇ ಇರಬಹುದು, ಯಾವಾಗ ಅಧಿಕಾರ ಸಿಕ್ಕಿರ್ತದೋ ಆ ಅಧಿಕಾರವನ್ನ ಜನರ ಸದ್ಬಳಕೆಗಾಗಿ ಗಾಂಧಿ ಕಂಡಂತ ಕಲ್ಯಾಣ ರಾಜ್ಯ ಏನಿದೆಯೋ ಆ ಕಲ್ಯಾಣ ರಾಜ್ಯದ ದಿಕ್ಕಿನಲ್ಲಿ ನಾವು ನಡೆಸ್ಕೊಂಡು ಹೋದಾಗ ಮಾತ್ರ ಈ ಸಂವಿಧಾನ ಏನು ಸ್ವಾತಂತ್ರ್ಯ ನಮಗೇನು ಸಿಕ್ಕಿದೆಯೋ ಅದಕ್ಕೆ ಯಶಸ್ಸನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇತಿಹಾಸವನ್ನ ನೆನಪಿಸಿದ್ದೇನೆ. ಯಾಕೆಂದ್ರೆ ನಾವೆಲ್ಲರೂ ಇತಿಹಾಸ ನೆನಪಿಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಇಡುವ ಹೆಜ್ಜೆ ಇದೆಯಲ್ಲ, ಆ ಹೆಜ್ಜೆ ಸ್ವಲ್ಪ ದೇಶವನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಿದೆಯೋ ಅದರ ಕಡೆಗೆ ನಾವು ನಡೆಯೋದಿಲ್ಲ. ಅದಕ್ಕೋಸ್ಕರ ಈ ದೇಶದ ಇತಿಹಾಸವನ್ನು ನೆನಪಿಸಿದ್ದೇನೆ. ಈಗ ನಾವು ಐ ಆಮ್ ಮೂವಿಂಗ್ ಟು ದಿ ಸಬ್ಜೆಕ್ಟ್. ಯಾಕೆ ಅಂತಂದ್ರೆ ನೋಡಿ, ಅಲ್ಲೊಂದಿದೆ ಇವತ್ತು ನಿಮ್ಮ ಬೋರ್ಡ್ನಲ್ಲಿ, ಕಾರ್ಯಾಗಾರ ಮತ್ತೆ 17ನೇ ಸಮ್ಮೇಳನ. ಕಾರ್ಯಾಗಾರ ಅಂದ್ರೆ ಏನಿಲ್ಲ, ನಾವಿಲ್ಲೆಲ್ಲ ಸೇರ್ಕೊಂಡಿರೋದು ಏನಕ್ಕೆ ಅಂತಂದ್ರೆ ನಮ್ಮನ್ನ ನಾವು ಸೆನ್ಸಟೈಸ್ ಮಾಡ್ಕೊಳ್ಳಿಕ್ಕೆ. ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಕಂಟಿನ್ಯೂಯಿಂಗ್ ಎಜುಕೇಶನ್. ಈ ಕಾರ್ಯಾಗಾರ ವರ್ಕ್ಶಾಪ್ ಅಂತಂದ್ರೆ ನಾವು ನಮ್ಮ ಜ್ಞಾನವನ್ನ ಕೌಶಲ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಸಮ್ಮೇಳನ ಇದು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಆವಾಗ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ನಾವು ಹೊಂದಿರ್ತಕ್ಕಂಥ ವೃತ್ತಿ ಏನಿದೆಯೋ ಆ ವೃತ್ತಿಗೆ ನ್ಯಾಯವನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ನಿಮ್ಮ ಅಧ್ಯಕ್ಷರು ಹೇಳಿದ್ರು, ನನ್ನನ್ನು ಪ್ರಾಸಿಕ್ಯೂಷನ್ ಜಡ್ಜ್ ಮಾಡ್ಬಿಟ್ರು. ಮೋಸ್ಟ್ಲಿ ಅವರು ನಾನು ಪ್ರಾಸಿಕ್ಯೂಷನ್ ಜಡ್ಜ್ ಅಲ್ಲ, ನ್ಯಾಯವನ್ನ ಎತ್ತಿ ಹಿಡಿಯುವ ಜಡ್ಜ್. ಅದು ಯಾರೇ ಇರಬಹುದು. ಅಂದ್ರೆ ಸಮಾಜದ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ಒಬ್ಬ ನ್ಯಾಯಾಂಗ ಅಧಿಕಾರಿಯ ಜವಾಬ್ದಾರಿ. ಅದು ಸಮಾಜವನ್ನ ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಳ್ತಕ್ಕಂಥ
ಜವಾಬ್ದಾರಿ ನ್ಯಾಯಾಧೀಶರ ಮೇಲೆ ಜೊತೆಗಿರುತ್ತೆ. ಆ ನ್ಯಾಯಾಧೀಶರು ನಾವೇನ್ ಮೇಲಿಂದ ಉದುರು ಬಂದಿರೋದಿಲ್ಲ. ನಾನು ನಿಮ್ಮ ಹಾಗೆ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿ ಇವತ್ತು ನ್ಯಾಯಾಧೀಶನಾಗಿದ್ದೇನೆ. ಅದಕ್ಕೆ ನಾನು ಮೊದಲೇ ಹೇಳ್ತೀನಿ, ನ್ಯಾಯಾಧೀಶ ಹೇಗಿರ್ಬೇಕು ಅನ್ನೋದನ್ನ ಮೊದಲು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ನೀವೆಲ್ಲ ಹೆಂಗಿರ್ಬೇಕು ಅನ್ನೋದಕ್ಕಿಂತ ಮುಂಚೆ ನ್ಯಾಯಾಧೀಶ ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ತೀನಿ. ಯಾಕೆಂದ್ರೆ ನನ್ನಿಂದಲೇ ಅದು ಪ್ರಾರಂಭ ಆಗ್ಲಿ ಅಂತೇಳಿ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ನೋಡಿ, ನ್ಯಾಯಾಂಗ ಅಂದ್ರೆ ನ್ಯಾಯಾಲಯಕ್ಕೆ ಬರ್ತಕ್ಕಂಥವ್ರು ಯಾರು ಇಲ್ಲಿ ಐಷಾರಾಮಿ ವ್ಯಾಜ್ಯ ನಡೆಸಕ್ಕೆ ಯಾರು ಬರಲ್ಲ. ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದಂಥವರು ಅವರ ಹಕ್ಕಿಗೆ ಚ್ಯುತಿ ಬಂದಾಗ ಅದರಲ್ಲೂ ನ್ಯಾಯಾಂಗದ ಮೇಲೆ ವಿಶ್ವಾಸವನ್ನ ಇಟ್ಕೊಂಡು ನ್ಯಾಯಾಂಗದಲ್ಲಿ ನನಗೆ ಅಟ್ಲೀಸ್ಟ್ ಏನೋ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯನ್ನ ಇಟ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಅದನ್ನ ನ್ಯಾಯಾಧೀಶ ಅರಿತಿರ್ಬೇಕು. ನ್ಯಾಯಾಧೀಶನಿಗೆ ಯಾವ ಪಕ್ಷದ ಐಡಿಯಾಲಜಿ ಇಲ್ಲ. ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, CPI ಇರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ಯಾವುದೂ ಇಲ್ಲ. ನ್ಯಾಯಾಧೀಶನಿಗೆ ಏನಾಗಿರ್ಬೇಕಂದ್ರೆ ಜನಹಿತ ಮಾತ್ರ ಮುಖ್ಯವಾಗಿರಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಿಂದಿನ ಸರ್ಕಾರದ ಯಾವುದೋ ಒಂದು ಬಂದಾಗ ನಾನು ಸ್ವಲ್ಪ ನಡುಗಿದ ಸರ್ಕಾರ ಗುಡುಗಿದ ಜಡ್ಜ್ ಅಂತ ಬಂದಿತ್ತು, ನಿಮ್ಗೆ ಗೊತ್ತಿರಬಹುದು, ನೀವು ನೋಡಿರ್ತೀರಿ. ಅವಾಗ ನನ್ನನ್ನು ಒಂದು ಪಕ್ಷದ ಏಜೆಂಟ್ ಮಾಡಿಬಿಟ್ರು ಕೆಲವರು. ಬಟ್ ಇಡೀ ದೇಶ ನನ್ನ ಜೊತೆ ನಿಂತಿತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಕೆಲವರು ಆ ಪಕ್ಷ ಯಾವ ಸರ್ಕಾರ ಇತ್ತು ಅವ್ರು ನನ್ನನ್ನು ಒಂದು ಪಕ್ಷದ ಏಜೆಂಟ್ ಅಂತ ಮಾಡಿದ್ರು. ನಾನು ಯಾವ ಪಕ್ಷದ ಏಜೆಂಟ್ ಅಂತ ನಾನು ಹೇಳಲ್ಲ. ಅವತ್ತಿನ ದಿವಸ ನನ್ನನ್ನು ಕರೆದಿದ್ರು. ನನಗೆ ಯಾವ ಪಕ್ಷದ ಏಜೆಂಟ್ ಅಂತ ಕರೆದ್ರು ನಾನೇನು ಚಿಂತೆ ಮಾಡಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನ್ಯಾಯಾಧೀಶನಿಗೆ ಜನರ ಹಿತನೇ ಮುಖ್ಯ. ಆದ್ರಿಂದ ನೀವೇನು ಇವತ್ತು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀರಿ, ನೀವು ಏನ್ ಮಾಡ್ಬೇಕಾಗಿರೋದು ಅಂತಂದ್ರೆ ಜನರ ವಿಶ್ವಾಸವನ್ನ ಗಳಿಸುವ ಕೆಲಸವನ್ನ ನೀವು ಮಾಡಬೇಕು. ಅಂದ್ರೆ ಪಬ್ಲಿಕ್ ಕಾನ್ಫಿಡೆನ್ಸ್ ನ ರೀಪೋಸ್ ಮಾಡ್ಲಿಕ್ಕೆ ಇದೊಂದು ಅವಕಾಶ. ಈ ಒಂದು ಸಮ್ಮೇಳನ ಏನಿದೆಯೋ ಜನರ ಕಾನ್ಫಿಡೆನ್ಸ್ ನ ಮತ್ತೊಮ್ಮೆ ನ್ಯಾಯಾಂಗದ ಮೇಲೆ ವಿಶ್ವಾಸವನ್ನ ಹುಟ್ಟು ಹಾಕ್ಲಿಕ್ಕೆ ಇದು ಒಂದು ಸಮ್ಮೇಳನ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಪ್ರಾಸಿಕ್ಯೂಟರ್ಸ್ ಅಂದ್ರೆ ಯಾರು ಅಂತ ನಾನು ಈಗಾಗಲೇ ಹೇಳಿದೆ. ನೀವೆಲ್ಲ ನ್ಯಾಯ ರಕ್ಷಕರು ಅಂತ ಹೇಳಿದೆ. ಅಂದ್ರೆ ಲಾರ್ಡ್ ಡೆನಿಂಗ್ ಏನೊಂದು ಮಾತನ್ನು ಹೇಳ್ತಾರೆ. ಅದು ಸರ್ಕಾರಿ ವಕೀಲ ಇರಬಹುದು ಅಥವಾ ಬೇರೆ ಅಡ್ವೊಕೇಟೇ ಇರಬಹುದು. ಲಾರ್ಡ್ ಡೆನಿಂಗ್ ಏನ್ ಹೇಳ್ತಾರೆ ಅಂತಂದ್ರೆ, ಹಿ ಇಸ್ ಎ ಲೀಗಲ್ ಲೆಜೆಂಡ್. ಡೆನಿಂಗ್ ಹೇಳ್ತಾರೆ, ಅಡ್ವೊಕೇಟ್ ಇಸ್ ಎ ಮಿನಿಸ್ಟರ್ ಆಫ್ ಜಸ್ಟಿಸ್ ಈಕ್ವಲಿ ವಿತ್ ಜಡ್ಜ್ ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ ಜಡ್ಜ್ಗೂ ವಕೀಲರಿಗೂ ಏನು ವ್ಯತ್ಯಾಸ ಇಲ್ಲ. ನಿಮ್ಮ ಕೆಲಸ ಏನು ಅಂತಂದ್ರೆ ನ್ಯಾಯವನ್ನ ಎತ್ತಿ ಹಿಡಿಯತಕ್ಕಂತ ಕೆಲಸ. ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಈಕ್ವಲಿ ವಿತ್ ದಿ ಜಡ್ಜ್ ಅಂತ, ಮಿನಿಸ್ಟರ್ ಆಫ್ ಜಸ್ಟಿಸ್ ಅಂತ ಹೇಳಿ. ನೀವು ಮಿನಿಸ್ಟರ್ಸ್ ಆಫ್ ಜಸ್ಟಿಸ್, ನ್ಯಾಯ ಎತ್ತಿ ಹಿಡಿಯುವ ಕೆಲಸವನ್ನ ನಾವು ಮಾಡಬೇಕು. ಅದು ಬಹಳ ಮುಖ್ಯ. ನ್ಯಾಯದ ಮಂತ್ರಿಗಳು ನಮ್ಮ ಮಾತನ್ನ ಕಡೆ ಅವ್ರು ಹೇಳ್ತಾರೆ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಕೇವಲ ಒಂದು ಪಕ್ಷದ ಪರವಾಗಿ ವಾದಿಸುವ ವಕೀಲರಲ್ಲ, ಬದಲಿಗೆ ಅವರು ನ್ಯಾಯದ ರಕ್ಷಕರು ಅಥವಾ ನ್ಯಾಯದ ಮಂತ್ರಿಗಳು ಎಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಒಬ್ಬ ಸರ್ಕಾರಿ ಅಭಿಯೋಜಕನು ತನ್ನ ವೈಯಕ್ತಿಕ ಅಥವಾ ಸರ್ಕಾರದ ಲಾಭಕ್ಕಾಗಿ ಕೆಲಸ ಮಾಡದೆ ಸಮಾಜದಲ್ಲಿ ನ್ಯಾಯವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಅಂತ. ಅಂದ್ರೆ ಏನು ಅಂತಂದ್ರೆ, ಯು ಆರ್ ದಿ ರೆಪ್ರೆಸೆಂಟೇಟಿವ್ ಆಫ್ ದಿ ಪಬ್ಲಿಕ್ ಇಂಟ್ರೆಸ್ಟ್. ಪಬ್ಲಿಕ್ ಇಂಟ್ರೆಸ್ಟ್ ವರ್ಡ್ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂತಂದ್ರೆ ಜನರ ಹಿತ ಬಹಳ ಮುಖ್ಯ. ಅದ್ರ ಜೊತೆಗೆ ಏನೇನ್ ಕ್ವಾಲಿಟೀಸ್ ಇರಬೇಕು ಅಂತ, ಇಂಪಾರ್ಶಿಯಾಲಿಟಿ ಒಂದು. ಎರಡನೇದು ಗೇಟ್ ಕೀಪರ್ ಆಫ್ ಜಸ್ಟಿಸ್ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ನ ಗೇಟ್ ಕೀಪರ್ಸ್ ಆಫ್ ಜಸ್ಟಿಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಮಾತನ್ನು ಹೇಳ್ತೀನಿ, ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ರು, ಈಗ ಪರ್ಸೆಂಟೇಜ್ ಆಫ್ ಕನ್ವಿಕ್ಷನ್ ರೇಟ್ ಬಹಳ ಕಡಿಮೆ ಇದೆ ಅಂತ ಹೇಳಿ. ಜೊತೆಗೆ ನಮ್ಮ ಗೃಹ ಮಂತ್ರಿಗಳು ಕೂಡ ಹೇಳಿದ್ರು, ಜವಾಬ್ದಾರಿ ಎಲ್ಲರ ಮೇಲೂ ಇರುತ್ತೆ, ಅದರಲ್ಲೂ ಅವರು ತಮ್ಮದೇ ಆದ ಇಲಾಖೆಯ ಬಗ್ಗೆ ಕೂಡ ಹೇಳಿದ್ರು. ಇಲ್ಲಿ ಈ ನ್ಯಾಯ ವ್ಯವಸ್ಥೆ ಏನಿದೆ ಅಂತಂದ್ರೆ ಬಹುಮುಖ್ಯವಾಗಿ ಒಂದು ಫಸ್ಟ್ ಸ್ಟಾರ್ಟ್ ಆಗತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್, ಎರಡನೇದು ಪಬ್ಲಿಕ್ ಪ್ರಾಸಿಕ್ಯೂಟರ್, ಆಮೇಲೆ ಜಡ್ಜಸ್. ಹೌದಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಬಟ್ ನಾನು ಹಲವಾರು ಸಂದರ್ಭದಲ್ಲಿ ಕೂಡ ಹೇಳಿದ್ದೀನಿ, ನಾನು DGಗೂ ಕೂಡ ಒಂದು ಕೇಸಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನಾರ್ಮಲಿ ಇನ್ವೆಸ್ಟಿಗೇಷನ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅರ್ಧ ಕೇಸ್ ಅಲ್ಲೇ ಸತ್ತೋಗ್ಬಿಡ್ತದೆ ಪ್ರಾಸಿಕ್ಯೂಷನ್. ನಾವು ಯಾವತ್ತು ವಿಕ್ಟಿಮ್ ಓರಿಯೆಂಟೆಡ್ ಜಸ್ಟಿಸ್ ನ ನೋಡಬೇಕು, ನಾಟ್ ಅಕ್ಯೂಸ್ಡ್ ಓರಿಯೆಂಟೆಡ್ ಜಸ್ಟಿಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ,
ಜಡ್ಜಸ್ ಮಸ್ಟ್ ಬಿ ಎ ವಿಕ್ಟಿಮ್ ಓರಿಯೆಂಟೆಡ್ ಜಡ್ಜಸ್ ಅನ್ನೋ ಮಾತನ್ನು ಹೇಳ್ತಾ ಇರ್ತೇನೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಫಸ್ಟ್ ಮೊನ್ನೆ ನಾನು 3 days ಬ್ಯಾಕ್ ಒಂದು ಜಡ್ಜ್ಮೆಂಟ್ ಬರೆದೆ. ಅವ್ರ ಚಾರ್ಜಸ್ ಏನು, ಅವ್ನು ಮರ್ಡರ್ ಮಾಡ್ದ, ರಿವಾಲ್ವರ್ ಅಲ್ಲೇ ಶೂಟ್ ಮಾಡ್ದ ಅಂತ. ಆ ರಿವಾಲ್ವರ್ ಇಲ್ಲ ಕೋರ್ಟ್ ಮುಂದೆ. ಎಂಟಿ ಕಾರ್ಟ್ರಿಡ್ಜಸ್ ಬಾಡಿಯಿಂದ ತೆಗ್ದಿದ್ದಾರೆ. ಆ ಬಾಡಿಯಿಂದ ತೆಗೆದಂತ ಎಂಟಿ ಕಾರ್ಟ್ರಿಡ್ಜಸ್ ಆ ರಿವಾಲ್ವರ್ ಇಂದಲೇ ಶೂಟ್ ಆಗಿದೆಯೋ ಅನ್ನೋದ್ರ ಬಗ್ಗೆ FSL ರಿಪೋರ್ಟ್ ಇಲ್ಲ. ಈ ತರದ ವ್ಯವಸ್ಥೆ ಇದ್ದಾಗ ನಾವು ಯಾವ ರೀತಿ ಕನ್ವಿಕ್ಷನ್ ಕೊಡೋದು? ಅದಕ್ಕೆ ನಾನು ಒಂದು ಕಿವಿ ಮಾತು ನಮ್ಮ ಗೃಹ ಮಂತ್ರಿಗಳಿಗೆ ಹೇಳ್ತೇನೆ. ಏನಂತಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಾಗ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಕಂಡಕ್ಟ್ ಮಾಡಬೇಕು. FSL ರಿಪೋರ್ಟ್ ಕಲೆಕ್ಟ್ ತರಿಸ್ಕೋಬೇಕು. ಇವೆಲ್ಲ ಬಹಳ ಮುಖ್ಯ. ಒಂದು ಅದಕ್ಕೆ ನಾನು ಒಂದು ಸಲಹೆ ಏನು ಕೊಡ್ತೇನೆ ಅಂತಂದ್ರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮತ್ತೆ ಜಡ್ಜಸ್ ಮತ್ತೆ IOs ಇವರು 3 ಜನನ್ನ ವರ್ಷದಲ್ಲಿ ಅಟ್ಲೀಸ್ಟ್ 4 ಬಾರಿ ಅಥವಾ ವರ್ಷದಲ್ಲಿ 3 ಬಾರಿ 4 months ಒಂದ್ಸರಿ ಒಂದು ಕೋಆರ್ಡಿನೇಷನ್ ಮೀಟಿಂಗು ಅಥವಾ ಒಂದು ಜಾಯಿಂಟ್ ಸಮ್ಮೇಳನವನ್ನ ಮಾಡಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆವಾಗ ಮಾತ್ರ ನಿಮಗೆ ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗ್ತದೆ. ನಾನು ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆದಾಗ ಮೈಸೂರು ಮತ್ತು ಹಾವೇರಿನಲ್ಲಿ ಈ ಕೆಲಸ ನಾನು ಎವ್ರಿ 3 months ಮಾಡ್ತಾ ಇದ್ದೆ. ಇದು ಮಾಡಿದಾಗ ಮಾತ್ರ ನಾವು ಕನ್ವಿಕ್ಷನ್ ರೇಟ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು ಏನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆರ್ ಗೇಟ್ ಕೀಪರ್ಸ್ ಅನ್ನೋ ಮಾತನ್ನು ಹೇಳಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ? ನಿಮಗೆಲ್ಲ ಗೊತ್ತಿದೆ, ಹಳೆ CRPC ಸೆಕ್ಷನ್ 4, ಈ BNSS ಸೆಕ್ಷನ್ 4 ನೋಡಿ. ಇವು 2 ಬಹಳ ಮುಖ್ಯ. ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ಕೋರ್ಟ್ಗಳಲ್ಲಿ ಕೇಸ್ಗಳು ಕ್ವಾಶ್ ಆಗೋದು ಜಾಸ್ತಿ ಆಗ್ತಾ ಇದೆ. ಅದು ಯಾಕೆ ಅಂತ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಗೇಟ್ ಕೀಪರ್ಸ್ ನೀವು ಅಂತ. ಸೆಕ್ಷನ್ 20 ನೋಡಿ BNSS ಅಲ್ಲಿ. 18 ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, 19 ಅಲ್ಲಿ APPs, 20 ಅಲ್ಲಿ ಇದೆ. 20 ಅಲ್ಲಿ 7, 8, 9 ಓದ್ಕೋಬಿಡಿ. ಮತ್ತೆ ಸೆಕ್ಷನ್ ಸಬ್ ಕ್ಲಾಸ್ 11 ನೋಡಿ, ಗವರ್ಮೆಂಟ್ ಡ್ಯೂಟಿ ಕೂಡ ಏನೇನು ವರ್ಕ್ ನ ಯಾರ್ಯಾರು ಮಾಡಬೇಕು ಅನ್ನೋದನ್ನ ನೋಟಿಫೈ ಮಾಡಬೇಕು. ಸೆಕ್ಷನ್ 11 ಅಲ್ಲಿ ಇದೆ. ಅಂದ್ರೆ ಹಿಂದೆ ಎಲ್ಲ ಏನಿತ್ತು ಅಂತಂದ್ರೆ CRPC ನಿಂದ ಹೋದ್ರು ಕೂಡ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇಶ್ಯೂ ಮಾಡ್ತಾ ಇದ್ರು. ಏನು ಅಂತಂದ್ರೆ ಪೊಲೀಸ್ ರಿಪೋರ್ಟ್ ಹಾಕಿದಾಗ ಪೊಲೀಸ್ ರಿಪೋರ್ಟ್ ನ ಸ್ಕ್ರೂಟಿನಿ ಮಾಡತಕ್ಕಂತ ಕೆಲಸ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮಾಡಬೇಕು. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮಾಡಿದ್ರೆ ಈ ಕ್ವಾಶ್ ಕಡಿಮೆ ಆಗ್ತದೆ, ಅಕ್ವಿಟಲ್ ಕಡಿಮೆ ಆಗ್ತದೆ. ಈಗ ಕೊನೆಯ ಮೂಮೆಂಟ್ ಅಲ್ಲಿ ಲಾಸ್ಟ್ ಡೇ 60 days 90 days ಚಾರ್ಜ್ ಶೀಟ್ ಹಾಕಕ್ಕಿರುತ್ತೆ. ಅವತ್ತಿನ ದಿವಸ ಈ ಐವಗಳು ಎತ್ಕೊ ಬರಬಾರ್ದು. ಮುಂಚೆನೆ ತಗೊಂಡು ಬಂದು ನೀವು ಸ್ಕ್ರೂಟಿನಿ ಮಾಡಬೇಕು. ಸ್ಕ್ರೂಟಿನಿ ಮಾಡ್ಬೇಕು. ನೀವು ಮೇನ್ 2 ನೀವು ತಲೆಯಲ್ಲಿ ಇಟ್ಕೋಬೇಕು. ಸೆಕ್ಷನ್ 4 ಇಟ್ಕೋಬೇಕು. ಯಾಕೆಂತಂದ್ರೆ ಸೆಕ್ಷನ್ 4 ಅಲ್ಲಿ ಸಬ್ ಕ್ಲಾಸ್ 1 ಅಲ್ಲಿ ಇದೆ, BNSS ಅಲ್ಲಿ ಯಾವ್ದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಇಫ್ ಇಟ್ ಈಸ್ ಅಂಡರ್ ಎ ಕ್ರೈಮ್ ಅಂಡರ್ ದಿ ಸ್ಪೆಷಲ್ ಎನಾಕ್ಟ್ಮೆಂಟ್ ಅಪ್ಲೈ ಆದ್ರೆ ಸ್ಪೆಷಲ್ ಎನಾಕ್ಟ್ಮೆಂಟ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾರೋ ಇಲ್ವೋ ಅನ್ನೋದನ್ನ ನೀವು ನೋಡಬೇಕು. ಫಾರ್ ಎಕ್ಸಾಂಪಲ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆ. ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಆ ಜಡ್ಜ್ಮೆಂಟ್ ನ ಬರೆದಿದ್ದೆ. ಪೊಲೀಸ್ನವರು FIR ರಿಜಿಸ್ಟರ್ ಮಾಡಿಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ರು. ಅಲ್ಟಿಮೇಟ್ ಆಗಿ ಅಪಲೇಟ್ ಕೋರ್ಟ್ ಅಲ್ಲಿ ಅದನ್ನ ಕ್ವಾಶ್ ಮಾಡತಕ್ಕಂತ ಪರಿಸ್ಥಿತಿ ಬಂತು. ಯಾಕೆಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಪೇಪರ್ಸ್ ಮಾಡಿ ಚಾರ್ಜ್ ಶೀಟ್ ಹಾಕ್ಬೇಕು. ಆ ಗ್ರೌಂಡ್ ಮೇಲೆ ಹೋಗ್ಬಿಡ್ತದೆ. ಅದಕ್ಕೆ ನಾನು ಸೆಕ್ಷನ್ 4 ನ ನಿಮಗೆ ಗಮನಕ್ಕೆ ತಂದೆ. ಅದಕ್ಕೆ ನೀವು ಗೇಟ್ ಕೀಪರ್ಸ್ ಕೋರ್ಟಿಗೆ ಬಂದ ತಕ್ಷಣ, ಚಾರ್ಜ್ ಶೀಟ್ ಬಂದ ತಕ್ಷಣ ನಿಮ್ ಕೆಲಸ ಏನು ಅಂತಂದ್ರೆ ಅದನ್ನ ಸ್ಕ್ರೂಟಿನಿ ಮಾಡಿ ನೀವು ಹೇಳ್ಬಹುದು, ಇಲ್ಲ ಇದು ಲ್ಯಾಪ್ಸಸ್ ಇದೆ, ಹೋಗಿ ಇದ್ರ ಮೇಲೆ ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಕೊ ಬನ್ನಿ, ಇದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳ್ಬೇಕು. ನೀವು ಏನು ಚಾರ್ಜ್ ಶೀಟ್ ನ ಸ್ಕ್ರೂಟಿನಿ ಮಾಡ್ತಿರೋ, ಸ್ಕ್ರೂಟಿನಿ ಮಾಡಿದಾಗ ಒಂದು ಕಾಪಿನ ನೀವು ಅಲ್ಲೇ ಡಿಸ್ಟ್ರಿಕ್ಟ್ SP ಇರ್ತಾರೆ, SP ಗೆ ಒಂದು ಕಾಪಿ ಕಳ್ಸಿಕೊಟ್ಬಿಡಿ. ಇಲ್ಲಾಂದ್ರೆ ನಾಳೆ ನಿಮ್ಗೆ ಪೊಲೀಸ್ನವ್ರು ಬಂದು ನೀವು ಜಡ್ಜ್ ಪ್ರಾಸಿಕ್ಯೂಟರ್ ಹಿಂಗ್ ಮಾಡಿದ್ರು ಅಂತ ಹೇಳ್ತಾರೆ, ನಿಮ್ಮ ಏನೋ ಎತ್ಕಟ್ಬಿಡ್ತಾರೆ. ಒಂದು ಕಾಪಿ ಯು ಫಾರ್ವರ್ಡ್ ಇಟ್ ಟು ದಿ SP. ಆವಾಗ ಗೊತ್ತಾಗ್ತದೆ ಏನಾಗಿದೆ ಅಂತ ಹೇಳಿ. ಅದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಏನೇ ಲ್ಯಾಪ್ಸಸ್ ಇದ್ರೂ ಕೂಡ ಕೋರ್ಟಿನ ಜವಾಬ್ದಾರಿ ಕೂಡ ಮೆಟೀರಿಯಲ್ ಇಲ್ವೋ ಅಂತ. ಅದಕ್ಕೊಂದು ಜಡ್ಜ್ಮೆಂಟ್ ಇದೆ, ನೋಡ್ಕೊಳ್ಳಿ ನೀವು. ಸ್ಟೇಟ್ ಆಫ್ ಗುಜರಾತ್ ವರ್ಸಸ್ ಕಿಶನ್ ಬಾಯಿ, ನೀವೆಲ್ಲ ಓದಿರ್ತೀರಿ. ಆ ಕಿಶನ್ ಬಾಯಿ ಕೇಸಲ್ಲಿ ಪ್ಯಾರಾ 19 ಓದ್ಬಿಡಿ. ಇಫ್ ಎನಿ ಶಾರ್ಟ್ ಕಮಿಂಗ್ಸ್ ಆನ್ ದ ರಿಪೋರ್ಟ್ ಆಫ್ IO, ದಿ ಪ್ರಾಸಿಕ್ಯೂಟರ್ ಕ್ಯಾನ್ ರೆಕ್ಟಿಫೈ ದ ಸೇ ಅಂಡ್ ಹಿ ಕ್ಯಾನ್ ಫೈಂಡ್ ಎ ರೆಮಿಡಿ ಟು ದಟ್ ಅಂತ ಒಂದು ಜಡ್ಜ್ಮೆಂಟ್ ಇದೆ. ಎರಡನೇದು ಇನ್ನೊಂದು ಜಡ್ಜ್ಮೆಂಟ್ ನೋಡ್ಕೊಳ್ಳಿ.
ಚಂದ್ರಶೇಖರ್ ಸುರೇಂದ್ರನಾಥ್ ಅಂತ ಒಂದು ಕೇಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ನವರು 161 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬಿಡ್ತಾರೆ. ನೀವು ಬರೀ 161 ಸ್ಟೇಟ್ಮೆಂಟ್ ಮಾತ್ರ ಸ್ಟಿಕಾನ್ ಆಗಂಗಿಲ್ಲ. ಮಟೀರಿಯಲ್ ಏನಿದೆ ಅದನ್ನ ನೀವು ಕನ್ಸಿಡರ್ ಮಾಡಿ ಕೋರ್ಟ್ ಗಮನಕ್ಕೆ ತಂದು ಅಪ್ಲಿಕೇಶನ್ ಹಾಕಿ ಅದ್ರ ಬೇಸಿಸ್ ಮೇಲೆ ನೀವು ಕೇಸ್ನ ನಡೆಸಬೇಕಾಗ್ತದೆ. ಇದು ಬಹಳ ಮುಖ್ಯ. ಅದಕ್ಕೆ ನಿಮಗೆ ನಾನು ಸಮಯ ಜಾಸ್ತಿ ಇಲ್ಲ, ಈಗ ಹೇಳ್ತೀನಿ. ನಂದೇ ಇನ್ನೊಂದು ಕ್ಲಾಸ್ ಇದೆ ಡಿಜಿಟಲ್ ಎವಿಡೆನ್ಸ್ ಮೇಲೆ, ಆವಾಗ ಸ್ವಲ್ಪ ಹೇಳ್ತೇನೆ. ಈಗ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ, ಅವರ ಸಮಯನೂ ಕೂಡ ನಾವು ನೋಡಬೇಕು, ಅದು ಇಂಪಾರ್ಟೆಂಟ್. ಮುಖ್ಯವಾಗಿ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಗೇಟ್ ಕೀಪರ್ಸ್ ಆಯ್ತು. ನೆಕ್ಸ್ಟ್ ಪ್ರೊಸೀಜರಲ್ ರೆಸ್ಪಾನ್ಸಿಬಿಲಿಟೀಸ್ ಏನಂತಂದ್ರೆ, ನೀವು ಒಂಥರ ಕಂಡಕ್ಟರ್ ಇದ್ದಂಗೆ. ಬಸ್ ಡ್ರೈವ್ ಮಾಡ್ತಾನೆ, ನೀವು ಡ್ರೈವರ್ ಇಲ್ಲಿ ಜಡ್ಜ್ ಡ್ರೈವರ್, ನೀವು ಕಂಡಕ್ಟರ್. ಯಾಕೆ ಕಂಡಕ್ಟರ್ ಅಂತಂದ್ರೆ ನೀವು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಏನಂತಂದ್ರೆ ಕಂಡಕ್ಟಿಂಗ್ ಆಫ್ ಕೇಸ್ ಆಫ್ ಪ್ರಾಸಿಕ್ಯೂಷನ್, ಸ್ಪೀಡಿ ಟ್ರಯಲ್. ಆಮೇಲೆ ಬರೀ ನೀವು ಕನ್ವಿಕ್ಷನ್ ಆದ ತಕ್ಷಣ ಸುಮ್ಮನೆ ಇರಕ್ಕಾಗಲ್ಲ. ಸೆಂಟೆನ್ಸಿಂಗ್ ಮಾಡ್ಬೇಕಾದ್ರೂ ಕೂಡ ಇಟ್ ಶುಡ್ ಕಮೆನ್ಸುರೇಟ್ ವಿತ್ ಗ್ರಾವಿಟಿ ಆಫ್ ದಿ ಅಫೆನ್ಸ್. ಅದನ್ನ ನೋಡ್ಬೇಕಾಗ್ತದೆ. ಪನಿಷ್ಮೆಂಟ್ ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನೀವು ನೋಡ್ಬೇಕು. ಅಂದ್ರೆ ಉದ್ದೇಶ ಏನು ಅಂತಂದ್ರೆ, ಮೇನ್ ಯಾರು ತಪ್ಪು ಮಾಡಿರ್ತಾನೋ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ. ಅಂದ್ರೆ ಸ್ಕ್ರೂಟಿನಿ ಟು ಎನ್ಶೂರ್ ಓನ್ಲಿ ಟ್ರಯಬಲ್ ಕೇಸಸ್. ನೀವು ನೋಡಿ, ಸ್ಕ್ರೂಟಿನಿ ಮಾಡಿದ್ರೆ ಚಾರ್ಜ್ ಶೀಟ್ ಹಾಕ್ದಾಗ್ಲೇನೆ ಯಾವ ಕೇಸು ಸುಳ್ಳು ಯಾವ ಕೇಸ್ ಸತ್ಯ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಅರ್ಧ ಗೊತ್ತಾಗ್ತದೆ. ಇದು ಆಮೇಲೆ ಇನ್ನೊಂದು ನಿಮ್ ತಲೆನಲ್ಲಿ ಕಾನ್ಸೆಪ್ಟ್ ನೀವು ಇಟ್ಕೋಬೇಡಿ. ನನಗೆ ಸರ್ಕಾರ ಅಪಾಯಿಂಟ್ ಮಾಡಿದೆ, ನಾನು ಸರ್ಕಾರದ ವಕೀಲ, ನನ್ನ ಕೆಲಸ ಏನು ಅಂತಂದ್ರೆ ಆ ಕೇಸಲ್ಲಿ ಪನಿಷ್ಮೆಂಟ್ ತಗೊಳ್ಳೋದು ಒಂದೇನೆ ನನ್ನ ಜವಾಬ್ದಾರಿ ಅಂತ ನೀವು ಪ್ರಾಸಿಕ್ಯೂಟರ್ಸ್ ಇಟ್ಕೋಬಾರ್ದು ತಲೆನಲ್ಲಿ. ನಾನು ಅದಕ್ಕೆ ಹೇಳಿದ್ದು, ನೀವು ನ್ಯಾಯ ರಕ್ಷಕರನ್ನ ಮಾತನ್ನು ಹೇಳಿದೆ. ಫಾರ್ ಎಕ್ಸಾಂಪಲ್ ಕೆಲವು ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಐಒ ಮೇಲೆ ಯಾವುದೋ ಇನ್ಫ್ಲೂಯೆನ್ಸ್ ಆಗಿ ಏನೋ ಮಾಡಿ ಫಾಲ್ಸ್ ಪರ್ಸನ್ ಇಂಪ್ಲಿಕೇಟ್ ಮಾಡಿರ್ತಾರೆ. ಹಂಗಂತ ಹೇಳಿ ನೀವು ನನಗೆ ಶಿಕ್ಷೆ ಕೊಡ್ಸೋದು ಒಂದೇ ಜವಾಬ್ದಾರಿ ಅಂತ ಆಗ್ಬಾರ್ದು. ದೇರ್ ಮಸ್ಟ್ ಬಿ ಎ ಫೇರ್ ಟ್ರಯಲ್ ಅಂಡ್ ಫೇರ್ ಜಸ್ಟಿಸ್. ಅಥವಾ ಸರ್ಕಾರ ಇದಿದೆ, ಸರ್ಕಾರದ ಪರವಾಗಿ ನಾನು ಮಾಡಲೇಬೇಕು, ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅನ್ನೋ ಹಠ ಹಿಡಿಕೊಡೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್. ನಿಮ್ಗೆ ಎಲ್ಲಿ ಗಮನಕ್ಕೆ ಬರುತ್ತೋ ಇದು ಸರಿ ಇಲ್ಲ ಅಂತ ಹೇಳಿ ಫೇರ್ ಆಗಿ ಕೋರ್ಟಿಗೂ ಕೂಡ ನೀವು ಸಬ್ಮಿಷನ್ ಮಾಡಬೇಕಾಗ್ತದೆ. ಅಂದ್ರೆ ಕ್ರೂಷಿಯಲ್ ಪಿಲ್ಲರ್ ನೀವು ಆಫ್ ದಿ ಕ್ರಿಮಿನಲ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ನಿಮಗೆ ಗೊತ್ತಿದೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಏನಂದ್ರೆ, ತಪ್ಪು ಮಾಡಿದವ್ರು 100 ಜನ ಹೊರಗೆ ಬಂದ್ರು ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದನ್ನೇ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಸಿಸ್ಟಮ್. ಹಾಗಾಗಿ ನಿಮಗೆ ಎಲ್ಲಿ ಕಂಡು ಬರ್ತದೋ ಈ ಮನುಷ್ಯ ತಪ್ಪು ಮಾಡಿಲ್ಲ, ಯಾವುದೋ ಸಂದರ್ಭದಲ್ಲಿ ಅವನನ್ನ ಇಂಪ್ಲಿಕೇಟ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೋ, ಆಗ ಯು ಶುಡ್ ಸ್ಟ್ಯಾಂಡ್ ಫಾರ್ ಜಸ್ಟಿಸ್, ನಾಟ್ ಫಾರ್ ಗೌರ್ಮೆಂಟ್. ಹಂಗಂತ ಹೇಳಿ ಗೌರ್ಮೆಂಟ್ ಏನಾದ್ರು ತಪ್ಪು ಮಾಡಿದೆ ಅಂತ ಹೇಳಿದ್ರು ಕೂಡ ನಿಮ್ ಕೆಲಸ ಏನು ಅಂತಂದ್ರೆ ಕಿವಿ ಹಿಂಡಬೇಕು ಗೌರ್ಮೆಂಟ್ಗೆ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಇದು ನೋಡಿ ನೀವು ಈ ತರ ಆಗಿದೆ, ಇದು ನಾಟ್ ಕರೆಕ್ಟ್ ಅಂತ ಜವಾಬ್ದಾರಿ ನಿಮ್ಗಿದೆ. ಆ ಜವಾಬ್ದಾರಿ ನಿಮ್ಗಳದ್ದು ಕೂಡ ಇದೆ, ಅದನ್ನು ಮಾಡಬೇಕು. ಹಾಗಾಗಿ ಮೇನ್ ಪಿಲ್ಲರ್ಸ್ ಯಾರು ಅಂದ್ರೆ, ಫಸ್ಟ್ ಪೊಲೀಸು, ಪ್ರಾಸಿಕ್ಯೂಷನ್ ಹೇಳಿದೆ, ಪ್ರಾಸಿಕ್ಯೂಟರ್ಸು, ಜುಡಿಷಿಯರಿ ಬಗ್ಗೆ ನಾನು ಹೇಳಿದೆ. ಯಾವತ್ತು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಕೋರ್ಟ್ ಮೇಲಿದೆ. ನಿಮ್ಗೆಲ್ಲ ಗೊತ್ತಿದೆ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಲ್ಲಿ ಬೆನಿಫಿಟ್ ಆಫ್ ಡೌಟ್ ಗೋಸ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ಡ್ ಅನ್ನೋ ಒಂದು ಪ್ರಿನ್ಸಿಪಲ್. ಇದ್ರ ಮೇಲೆ ನಿಮ್ಮ ಲೀಗಲ್ ಮ್ಯಾಕ್ಸಿಮಮ್ ಕೂಡ ಅದಕ್ಕೊಂದಿದೆ, ಹೇಳ್ತೀನಿ. ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಸ್ ನಾಟ್ ಎ ಪ್ರೊಟಾಗ್ಯಾನಿಸ್ಟ್ ಇನ್ ಎ ಫೈಟ್ ಬಟ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಜಸ್ಟಿಸ್ ಅಂತ. ಯು ಆರ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಜಸ್ಟಿಸ್, ನಾಟ್ ಎ ಪ್ರೊಟಾಗ್ಯಾನಿಸ್ಟ್. ಅಂದ್ರೆ ನೀವು ಬರೀ ಏನು ಎಸ್ಕಲ್ಪಮೇಟರಿ ಎವಿಡೆನ್ಸ್ ಏನಿದೆಯೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ನಿಷ್ಪಕ್ಷಪಾತವಾಗಿರ್ಬೇಕು. ನೀವು ಸಾರ್ವಜನಿಕ ಅಭಿಯೋಜಕರು. ಆರೋಪಿಯ ವಿರುದ್ಧ ಅತಿಯಾದ ದ್ವೇಷ ಅಥವಾ ಪೂರ್ವಗ್ರಹವಿಲ್ಲದೆ ಕೇವಲ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುವುದೇ ನಿಮ್ಗಳ ಜವಾಬ್ದಾರಿ. ಆದ್ರಿಂದ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಹೇಳಿದ್ದೇನೆ. ಈಗ ಇನ್ನೊಂದು ಮಾತು ನಾನು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ನನ್ನ ಅನುಭವ, ನಿಮ್ಮ ಅಧ್ಯಕ್ಷರು ಕೂಡ ಹೇಳಿದ್ರು. ನನ್ನ ರಿಕ್ವೆಸ್ಟ್ ಸರ್ಕಾರಕ್ಕೆ, ಕಾನೂನು ಮಂತ್ರಿಗಳು ಇದ್ದಾರೆ, ಗೃಹ ಮಂತ್ರಿಗಳು ಇದ್ದಾರೆ, ಎಷ್ಟೋ ಜಾಗದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳಿಗೆ ಕೂರ್ಲಿಕ್ಕೇನೆ ಜಾಗ ಇಲ್ಲ. ಇದು ಇದೆ. ಇದು ಯಾಕೆಂದ್ರೆ ನನಗೆ ಅನುಭವ ಆಗಿದ್ದು, ನಾನು ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ ಮೈಸೂರಲ್ಲಿ ಆಗಿದ್ದಾಗ ಕೂರಕ್ ಜಾಗ ಇರಲಿಲ್ಲ. ನಾನೇನ್ ಮಾಡಿದೆ ಅಂತಂದ್ರೆ, ನಮ್ ಜಡ್ಜಸ್ ಖಾಲಿ ಕೋರ್ಟ್ ಇತ್ತಲ್ಲ, ಆ ಕೋರ್ಟ್ ಹಾಲ್ನೇ ಕನ್ವರ್ಟ್ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳಿಗೆ ಕುಳಿತುಕೊಳ್ಳಕ್ ಜಾಗ ಮಾಡಿಕೊಟ್ಟಿದ್ದೆ. ಆಮೇಲೆ ನಾನು ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾಗ ಒಂದು ಪ್ರಪೋಸಲ್ ಕಳಿಸಿದ್ದೆ.
ಅಲ್ಲಿಗೆ ಅಭಿಯೋಜಕರ ಒಂದು ಬಿಲ್ಡಿಂಗ್ ಬೇಕು ಅಂತ ಹೇಳಿ. ನನ್ನ ಅದೃಷ್ಟನ ಗೊತ್ತಿಲ್ಲ ಅಥವಾ ನಿಮ್ಗಳ ಅದೃಷ್ಟ, ಮೈಸೂರಿನ ಪ್ರಾಸಿಕ್ಯೂಟರ್ ಅಧ್ಯಕ್ಷರು ಗೊತ್ತಿಲ್ಲ. ನಂತರ ನಾನೇ ಹೈಕೋರ್ಟ್ಗೆ ಇನ್ಫ್ರಾಸ್ಟ್ರಕ್ಚರ್ ರಿಜಿಸ್ಟ್ರಾರ್ ಆಗಿ ಬಂದೆ. ಆವಾಗ ನಾನು ಚೀಫ್ ಜಸ್ಟಿಸ್ ಮುಂದೆ ಫೈಲ್ ಮೂವ್ ಮಾಡಿ ಒಂದು 7 crores ಪ್ರಾಜೆಕ್ಟ್ಗೆ ಅಪ್ರೂವ್ ಮಾಡಿಸಿ ಸರ್ಕಾರಕ್ಕೆ ಅವಾಗ ಕಳಿಸ್ಕೊಟ್ಟಿದ್ವಿ. ಸರ್ಕಾರ ಅಪ್ರೂವ್ ಮಾಡಿದ್ರು. ಈಗ ನನ್ನ ಪ್ರಕಾರ ಮೈಸೂರಿನಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಬಿಲ್ಡಿಂಗ್ ಇದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಈ ಕಡೆ ಒಂಚೂರು ಗಮನ ಹರಿಸಿ ಅವರಿಗೆ ಅಟ್ಲೀಸ್ಟ್ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಏನಂದ್ರೆ ಕೂತ್ಕೊಳ್ಳೋಕೆ ಜಾಗ ಬೇಕು. ಅಟ್ಲೀಸ್ಟ್ ನೇಚರ್ ಕಾಲಿಗೆ ಹೋಗೋಕೆ ಅವ್ರಿಗೊಂದು ಅವಕಾಶ ಇರಬೇಕು. ಅಂತದ್ದಿಲ್ಲ, ಅದೊಂದು ನೋಡ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಎರಡನೇದೇನು ಅಂತಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಈಗೆಲ್ಲ ಆಲ್ಮೋಸ್ಟ್ ಜಾಸ್ತಿ ಎಲ್ಲ ಅಡಾಕಿದ್ದಾರೆ, ಪರ್ಮನೆಂಟ್ ಇಲ್ಲ. ಆ ಪರ್ಮನೆಂಟ್ ಇಲ್ಲದೆ ಇದ್ದವ್ರಿಗೆ ಏನಾಗ್ತದೆ ಅಂದ್ರೆ ಅಕೌಂಟಬಿಲಿಟಿ ಇರೋದಿಲ್ಲ. ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಯಾರ ಮೇಲೆ ಲ್ಯಾಪ್ಸಸ್ ಇದೆಯೋ ಅದನ್ನು ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಯಾರು ಪೊಲೀಸ್ ರಿಪೋರ್ಟ್ ನ ಸ್ಕ್ರೂಟಿನಿ ಮಾಡ್ತಾರೋ, ರಿಪೋರ್ಟ್ ಕೊಟ್ಟಿರ್ತಾರೋ, ಆ ರಿಪೋರ್ಟ್ ಮಸ್ಟ್ ಬಿ ಪ್ಲೇಸ್ ಅಲಾಂಗ್ ವಿತ್ ವೈಲ್ ಸೆಂಡಿಂಗ್ ದಿ ಪೇಪರ್ ಫಾರ್ ಫೈಲಿಂಗ್ ಎನ್ ಅಪೀಲ್. ಅದನ್ನ ಜೊತೆ ಮಾಡಿ ಕಳಿಸ್ಕೊಟ್ರೆ ಆವಾಗ ಸ್ವಲ್ಪ ಅಕೌಂಟಬಿಲಿಟಿ ಬರ್ತದೆ. ಹಾಗಾಗಿ ಅಡಾಕ್ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇದಾರೋ ಅವ್ರಿಗೂ ಕೂಡ ಅಪಾಯಿಂಟ್ ಆದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೋ ಅವ್ರಿಗೂ ಕೂಡ ಪರ್ಮನೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗುವಂತಹ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಅವರಿಗೆ, ಅಂತದ್ದು ಸಾಧ್ಯ ಇರುತ್ತದೆ. ಹಾಗಾಗಿ ವೇಕೆನ್ಸಿ ಬಹಳಷ್ಟು ಇದೆ. ನನಗೆ ಸುಮಾರು ಜನ ಕೇಳ್ತಾರೆ, ಸಾಹೇಬ್ರೆ ನಾವು 4 ಜನ ಜಡ್ಜ್ಗಳಿಗೆ ಒಬ್ಬರೇ APP ಇದ್ದಾರೆ, ಒಬ್ಬರೇ PP ಇದ್ದಾರೆ ಅನ್ನೋ ಒಂದು ಮಾತು ಅವಾಗ ಕೇಳಿ ಬರ್ತಾ ಇರ್ತದೆ. ಆ ಕಡೆಗೆ ಒಂದ್ ಸ್ವಲ್ಪ ಗಮನ ಹರಿಸಿ ಅನ್ನೋ ಮಾತನ್ನ ಹೇಳ್ತಾ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ನಾವೆಲ್ಲ ನ್ಯಾಯಾಂಗದ ಭಾಗ, ಮತ್ತೆ ಸರ್ಕಾರ ನಡೆಸೋರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲೊಂದ್ ರೀತಿ ಎಲ್ಲರ ಸಮ್ಮಿಲನ, ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್ ಮತ್ ನ್ಯಾಯಾಂಗ 3 ಜನ ಒಂದ್ ಕಡೆ ಸೇರ್ಕೊಂಡಿದ್ದೇವೆ. ಹಾಗಾಗಿ ಈ ಒಂದು ನ್ಯಾಯಾಂಗದ ಉತ್ಕೃಷ್ಟತೆಯನ್ನ ಹೆಚ್ಚಿಸಬೇಕು ಅಂತಂದ್ರೆ ನಾವೆಲ್ಲ ಒಟ್ಟಾಗಿ ಕೆಲಸವನ್ನ ಮಾಡಿದಾಗ, ಅದುವೇ ಬದ್ಧತೆಯಿಂದ ಕೆಲಸ ಮಾಡಿದಾಗ ಮಾತ್ರ ನ್ಯಾಯಾಂಗದ ಉತ್ಕೃಷ್ಟತೆ ಜಾಸ್ತಿ ಆಗ್ತದೆ. ಆ ಉತ್ಕೃಷ್ಟತೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಇಲ್ಲಿ ನೆರೆದಿರ್ತಕ್ಕಂಥವ್ರು ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಸಮಾಜದಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೋ ಅಂತವರು ಬಂದಾಗ ಅವರಿಗೆ ನಾವು ಅಟ್ಲೀಸ್ಟ್ ನ್ಯಾಯ ದೊರಕಿಸುವುದರ ಮೂಲಕ ಆ ನ್ಯಾಯವನ್ನು ಯಾವ ರೀತಿ ನಾವು ದೊರಕಿಸ್ಕೊಡ್ಬೋದು ಅಂತಂದ್ರೆ, ಆ ನ್ಯಾಯ ದೊರಕಿಸ್ಕೊಟ್ಟಾಗ ಮಾತ್ರ ನಾವು ಅವರಿಗೆ ಸಾಂತ್ವನವನ್ನ ಹೇಳಿದ ಹಾಗೆ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ, ಎಲ್ಲಿ ಈ ದೇಶದಲ್ಲಿ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅವ್ರಿಗೆಲ್ಲ ನಾವೆಲ್ಲ ಉಸಿರಾಗಿ ಸಮಾಜದ ದನಿಯಾಗಿ ಕೆಲಸ ಮಾಡೋಣ. ಸಮಾಜ ದನಿಯಾಗಿ ನಾವು ಕೆಲಸ ಮಾಡಿದ್ರೆ ನೊಂದವರ ಸಂಖ್ಯೆ ಕಡಿಮೆನೂ ಕೂಡ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಸ್ವಲ್ಪ ಏನಾದ್ರು ಹೆಚ್ಚಿಗೆ ಮಾತಾಡಿದ್ರೆ, ತಪ್ಪಾಗಿ ಏನಾದ್ರು ಮಾತನಾಡಿದ್ರೆ ನಿಮ್ಮ ಅಣ್ಣನೋ ತಮ್ಮನ ಅಂತ ಹೇಳಿ ನನ್ನ ಕ್ಷಮಿಸ್ಬಿಡಿ. ಏನಾದ್ರು ಒಳ್ಳೇದೇನಾದ್ರು ಮಾತನಾಡಿದ್ರೆ ಈ ಕಿವಿಯಲ್ಲಿ ತಗೊಂಡು ಈ ಕಿವಿಯಲ್ಲಿ ಬಿಡಬೇಡಿ. ಈ ಕಿವಿಯಿಂದ ಈ ಹೃದಯಕ್ಕೆ ತೆಗೆದುಕೊಂಡು ಹೃದಯಕ್ಕೆ ಅದನ್ನ ತೆಗೆದುಕೊಂಡು ಕೆಲಸ ಮಾಡಿ ಅನ್ನೋ ಮಾತನ್ನ ಹೇಳ್ತಾ, ನಾವು ನೀವು ಒಳ್ಳೆಯ ನ್ಯಾಯಾಂಗವನ್ನು ಕಟ್ಟುವ ಕೆಲಸವನ್ನ ಜವಾಬ್ದಾರಿಯನ್ನ ನಿಭಾಯಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.